ಭರವಸೆ ಮರೆತ ರಾಜಕಾರಣಿಗಳು. ಸಿಂಧನೂರು ನಗರ ಕೆಲ ವಾರ್ಡ್ಗಳಲ್ಲೇ ಪಡಂಭೂತವಾಗಿ ಕಾಡ್ತಾ ಇವೆ ಸಮಸ್ಯೆಗಳು. ಜಾಣ ಕುರುಡ ನಡೆಯಲ್ಲಿ ನಗರಸಭೆ. ಚುನಾವಣೆ ಬಂದಾಗ ಏನೆಲ್ಲ ಹುಸಿ ಭರವಸೆಗಳನ್ನ ನೀಡಿ ನಂತರ ಆಯ್ಕೆಯಾದ ಮೇಲೆ ಇತ್ತ ಗಮನ ಕೊಡೋದಿಲ್ಲ, ಜನತೆಯ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಎನ್ನುವುದಕ್ಕೆ ಸಿಂಧನೂರು ನಗರದ ಬಸವನಗರ ಹಾಗೂ ಗಂಗಾನಗರದ 40ನೇ ಕಾಲುವೆ ಮೇಲೆ ವಾಸಿಸ್ತಾ ಇರುವಂತಹ ಬಡ ಕುಟುಂಬಗಳ ಮೂಕ ರೋದನೆ ಸಾಕ್ಷಿಯಾಗಿವೆ. ಆಯ್ಕೆಯಾದ ನಂತರ ನಗರಸಭೆ ಸದಸ್ಯರು ಇತ್ತ ಸುಳಿಯದಿದ್ದರಿಂದ ಸ್ಲಂ ಏರಿಯಾದಂತಾಗಿ ಹಿಂಸೆಯೊಂದಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಹೆಡಿ ಶಾಪ ಹಾಕಿ ಜನ ಕಾಲವನ್ನ ನುಗ್ತಾ ಇದ್ದಾರೆ. ತುಂಗಭದ್ರಾ ಕಾಲುವೆಗೆ ನೀರು ಹರಿಬಿಟ್ಟು ತಿಂಗಳಾಗಿವೆ. ಆ ನೀರು ಕಾಲುವೆ ಪಕ್ಕದಲ್ಲಿ ವಾಸಿಸ್ತಾ ಇರುವ ಮನೆಗಳಿಗೆ ನುಗ್ಗಿ ಜೀವವನ್ನ ದುರ್ಬಲಗೊಳಿಸಿದೆ. ಮನೆಯೊಳಗೆ ನೀರು ನುಗ್ಗಿದ್ರಿಂದ ಮನೆಯಲ್ಲಿ ಪ್ರತಿ ಕೆಲಸ ಸೇರಿದಂತೆ ಮಲಗಲು ಜಾಗವಿಲ್ಲದಂತಾಗಿದೆ. ಸಂಗ್ರಹವಾದ ನೀರನ್ನ ಎತ್ತಿ ಹಾಕುವುದೇ ನಿತ್ಯದ ಹಿಂಸೆಯ ಕೆಲಸವಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಪ್ರಜಾಭವನ್ ಮುಂದೆ ಆರೋಪಿಸಿದ್ದಾರೆ. ಸುಮಾರು 2.5 ದಶಕಗಳಿಂದ ಆಡಳಿತ ನಡೆಸುವವರಿಗೆ ಈ ವಾರ್ಡ್ನ ಸಮಸ್ಯೆ ಕಣ್ಣಿಗೆ ಕಂಡಿಲ್ಲವಾ ಅಥವಾ ಕಂಡರೂ ಕೂಡರಂತೆ ಜಾಣ ನಡೆಯಿಂದ ವರ್ತಿಸ್ತಾ ಇದ್ದಾರೆಯೇ ಎಂದು ಅಲ್ಲಿನ ನಿವಾಸಿಗಳು ಲೇವಡಿ ಮಾಡಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಮತದಾರರು ಅವರ ನೆನಪಿಗಾಗಿ ಬರ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಕೆಲ ಮೂಲಭೂತ ಸೌಕರ್ಯಗಳ ಕೊರತೆ ಸೇರಿದಂತೆ ಇಲ್ಲಿನ ನಿವಾಸಿಗಳಿಗೆ ಇಲ್ಲಿಯವರೆಗೆ ಯಾವೊಂದು ಸರ್ಕಾರದ ಆಶ್ರಯ ಯೋಜನೆಯಡಿ ಸೂರು ದಕ್ಕಿಲ್ಲ. ಸ್ವಚ್ಛತೆ ಮತ್ತು ಅದರ ಮಹತ್ವ ಅರಿಯದ ಇಲ್ಲಿನ ನಗರಸಭೆ ಅಧಿಕಾರಿಗಳಿಂದ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಇಲ್ಲಿನ ಜನ ಬಲಿಯಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಾರ್ಡ್ನ ಎಲ್ಲಾ ಸಮಸ್ಯೆಗಳಿಗೆ ನಗರಸಭೆ ಮುಕ್ತಿ ಕಾಣಿಸದಿದ್ದಲ್ಲಿ ಬರುವ ಚುನಾವಣೆಗಳನ್ನು ಬಹಿಷ್ಕಾರ ಮಾಡುವುದಾಗಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಬೆಂಗಳೂರು.